ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಹೇಳ್ತಾರೋ ದಿಟಕ್ಕನ ಆದ್ರೆ ನಮ್ಮ ತಗಡು ಸ್ವಾಮಿಗಳು ಕೊಟ್ಟಿರೋ ತಗಡು ಕೆಲಸ ಮಾಡ್ತಾರಕ್ಕೆ ಸಾಧ್ಯನೇ ಇಲ್ಲ. ಏನು ಹೆಚ್ಚು ಕಮ್ಮಿ ಆಗದಕ್ಕನವು. ಹೆಚ್ಚು ಕಮ್ಮಿನೂ ಇಲ್ಲ ಮಣ್ಣು ಇಲ್ಲ ನೋಡು. ನೀನು ಗೊತ್ತು ಅಲ್ಲಿದ್ರೆ ನಮ್ಗೆ ಡೇಂಜರು. ನಡಿ ತಕೊಂಡೋಗಿ ಅದನ್ನ ಆಚೆ ಬಿಟ್ಟಾಕ್ಬಿಡುವ. ಇಲ್ಲಾಂದ್ರೆ ಸಾಯ ಗಂಟ ನಾನು ನೀನು ಕಟ್ಟಾಡ್ಕೊಂಡು ಕೂತಿರ್ಬೇಕಾಯ್ತು ಕಣ್ಮಗ. ನಡಿ ನಾವು ಹೇಳ್ತಾರ ದಿಟ ಮೊದ್ಲು ಅದು ಆಚೆಗೆ ಹಾಕ್ಬಿಡುವ. ಬಾ ಎಗ್ಲಿ ಕೂಡನೆ ನಡಿ ಬರ್ನೆ ತೆಗದ ಹತ್ರ ವಾತನಾರ ಆಯ್ತದೆ. ನೋಡು ಬರ್ನೆ ನೋಡು. ನೋಡ್ತೀನಿ ತೆಗ್ದೇಸಿ ಮೊದ್ಲು ತೆಗಿ. ಬಾ. ಅಯ್ಯೋ ಅದಕ್ಕಿಲ್ಲ ಕಣಪ್ಪ. ಅಯ್ಯೋ ಕಾಣ್ತಾ ಇಲ್ಲ ಕ್ರಮ. ಅಲ್ಲೇ ಎಲ್ಲ ಇರ್ತದ ನೋಡ್ಲಾ. ಇಲ್ಲ ಇರ್ತದೆ ಮಗ. ಮನೆಗಳನ್ನ ಒಳ್ಳೆ ಕಾಣ್ತಾ ಇಲ್ಲ ಕ್ರಮ ಇಲ್ಲಿ. ನೋಡ್ಲಾ ನೀವೆಷ್ಟೇ ಹುಡುಕಿದ್ರು ಅಲ್ಲಿ ಯಾವ ತಗಡು ಸಿಗೋದಿಲ್ಲ. ನೀವು ಹುಡುಕ್ತಾ ಇರೋ ತಗಡು ಎಲ್ಲಿರ್ಬೇಕೋ ಅಲ್ಲೇ ಐತೆ. ಏನು ಹೇಳ್ತಿದ್ದೀನಿ ನೀನು? ನಿಮ್ ನೀಟ್ ಬುದ್ಗಿಟ್ ಬೆಂಕಿ ಹಾಕ. ಅಲ್ಲ ನಿಮ್ ಏಕತೆಗೆ ಕಟ್ಕೊಂಡಿರೋ ಹೆಂಡ್ರ ಜೊತೆ ನೆಟ್ಟಿಗೆ ಸಂಸಾರ ಮಾಡಕ್ ಆಯ್ತಾ ಇಲ್ಲ. ಸಂದಾಗಿರೋ ಕಿಟ್ಟಪ್ಪ ರುಕ್ಮಿಣಿ ಸಂಸಾರನ ಯಾಕೆ ಹಾಳು ಮಾಡಕ್ ನೋಡ್ತೀರಿ? ಏನತ್ತೆ ಸಂಸಾರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ನಿಮ್ ಮಗನ್ಗಂತೂ ಬುದ್ಧಿ ಇಲ್ಲ. ಆದ್ರೆ ನೀವು ಇಷ್ಟು ವರ್ಷ ಸಂಸಾರ ಮಾಡಿ ಮೊಮ್ಮಕ್ಕಳನ್ನ ಆಡ್ಸೋಷ್ಟು ವಯಸ್ಸಾಗಿದ್ರು ಇಂಥ ಕೆಲಸ ಮಾಡ್ತಿದ್ದೀರಲ್ಲ. ನೋಡಿ ಒಂದಂತೂ ನೆನಪಲ್ಲಿ ಇಟ್ಕೊಳ್ಳಿ, ಮಾಟ ಮಾತ್ರ ಅಲ್ಲ, ನೀವೇನೇ ಮಾಡಿದ್ರು ನನ್ನ ಕೃಷ್ಣನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಬುಡವ್ವ ರುಕ್ಮಿಣಿ, ಇವಕ್ಕೆ ಏಟ್ ಹೇಳಿದ್ರು ಆಟೆಯ. ಕೋಣನ್ ಮುಂದೆ ಕಿನ್ರಿ ಬಾರಿಸ್ದಂಗೆ. ಏನು ಪ್ರಯೋಜನ ಆಗಕ್ಕಿಲ್ಲ ಬಿಡು. ಈಟೊಂದು ಹೆಚ್ಕೊಂಡ್ಬಿಟ್ಟಿದ್ಯಾ ನಮ್ಮ ನೀನು. ಇರ್ಲಿ ನಿನ್ನ ಆಮೇಲೆ ವಿಚಾರಿಸ್ಕತೀನಿ. ಈ ದಿನ ಇಟ್ಟಿದ್ದ ತಗಡೆ ಏನಾಯ್ತು ಅಂತ ಮೊದ್ಲು ಹೇಳು. ನೀವ್ ಅದನ್ನ ಇಟ್ಟು ಹೋಯ್ತಿದ್ದಂಗೆ ಅದನ್ನ ತೆಗ್ದು ಅತ್ತೆ ಒಂದ್ ಕೋಣೆನಾಗಿರೋ ತಲೆದಿಮ್ನಾಗಿ ಇಟ್ಟು ಬಂದೀವ್ನಿ. ಏನೋ ನನ್ ತಲೆ ತಿನ್ನೋಳಿಕ ಅಷ್ಟೇ ಇಲ್ಲ ಕಳಿ. ನಾನು ನೀನು ಆಟೋ ಗಲಾಟೆ ಮಾಡ್ಕೊಂಡಿದ್ದು ಅಷ್ಟೇನಕ್ಕಮ್ಮ. ಹೆಂಗೋ ನಮ್ ಗೌಡ್ರು ಊರ್ನಾಗಿರ್ಲಿಲ್ಲ. ಅವ್ರು ಏನಾರ ಇದ್ಬಿಟ್ಟಿದ್ರೆ ನನ್ ಸಂಸಾರನ ಎಕ್ಕೊಟ್ಟೋಯ್ತಿತ್ತಲ್ಲ ತಾಯಿ. ಗೊತ್ತಾಗಡ್ ನನ್ ಮಗನೇ, ನನ್ ಸಂಸಾರಕ್ಕೆ ಕೊಳ್ಳಿ ಇಡಕ್ ಬಂದ್ಬಿಟ್ಟಿದ್ದಲ್ಲ ನೀನು. ಇನ್ನೊಂದ್ ಕಿತ್ತ ಏನಾರ ಕಿತ್ತೋಗಿರೋ ಐಡಿಯಾ ಹಾಕೊಳಕ್ ಬಂದ್ರೆ ನನ್ ಕೈಯಾರ ನಿನ್ನ ಕೊಂದ್ಬಿಟ್ಟಿ ನನ್ ಮಗನೇ. ನನ್ ಕರ್ಮ. ಮೊದ್ಲು ಹೋಗಿ ಆ ತಗಡ್ನ ಆಚೆಗೆ ಬಿಸಾಕ್ಬೇಕು. ಅಯ್ಯೋ ಅವ್ವ. ಯಾಕೆ ಬಾಬಾ ಇಷ್ಟೊಂದು ಕಷ್ಟಪಡ್ತೀರಾ? ನೀವೆಷ್ಟೇ ಕಷ್ಟಪಟ್ರು ನನ್ನ ಕೃಷ್ಣನ ದೂರ ಮಾಡೋದಕ್ಕಾಗಲ್ಲ. ಸುಮ್ಮನೆ ಬಂಡೆಗೆ ತಲೆ ಚಚ್ಕೋತೀರಾ. ಅಕ್ಕ ಏನಾಯ್ತು? ಅದಕ್ಕೆ ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು ಅಂತ ಬಂದಿದ್ದೀನಿ. ಭಾವನಾ ನಿಮ್ಮೆಲ್ಲರ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಕಾಲೇಜ್ಗೆ ಹೋಗ್ತಿದ್ದಾಳೆ.
ಕೃಷ್ಣ ರುಕ್ಮಿಣಿಯ